ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಸುಮಾರು 12,000 ಕೋಟಿಯಿಂದ ಈಗ ಯೋಜನಾ ವ್ಯಾಪ್ತಿ ಅದರದ್ದು 23,500 ಕೋಟಿ ತಲುಪಿರುವಂಥದ್ದು. ಎತ್ತಿನಹೊಳೆ ಯೋಜನೆಯಿಂದ ಬರಪೀಡಿತ ಜಿಲ್ಲೆಗಳಿಗೆ ನೀರನ್ನು ಒದಗಿಸುವಂಥದ್ದು. ಸದ್ಯಕ್ಕೆ ಈ ಒಂದು ನೀರನ್ನು ಅಂದರೆ ಟ್ರಯಲ್ ರನ್ ಮಾಡಲಿಕ್ಕೆ ಈಗ ಎತ್ತಿನಹೊಳೆ ಯೋಜನಾ ಅಧಿಕಾರಿಯಾದಂಥ ಸಣ್ಣ ಚಿತ್ತಯ್ಯ ಅವರು ಬಂದಿದ್ದಾರೆ. ಬೃಹತ್ ಮೋಟ್ರ್ಗಳಿಗೆ ಸಂಪರ್ಕ ಇರುವಂಥ ಸ್ವಿಚ್ಗಳನ್ನು ಆನ್ ಮಾಡುವ ಮೂಲಕ ಟ್ರಯಲ್ ರನ್ನನ್ನು ಮಾಡಿದ್ದಾರೆ. ಸಕ್ಸಸ್ಫುಲ್ಲಾಗಿ ಈಗ ಮೊದಲನೇದಾಗಿ ನೀರು ಎತ್ತಾ ಇದೆ. ಈಗ ಅವ್ರನ್ನ ನಾವು ಮಾತಾಡ್ಸೋಣ. ಸರ್ ಹೇಳಿ, ಬಹುತೇಕ ರಾಜ್ಯದ ದೊಡ್ಡ ಯೋಜನೆಗಳಲ್ಲಿ ಇದು ಒಂದಾಗಿದೆ, ಅದರಲ್ಲಿ ಡೌಟೇ ಇಲ್ಲ. ಈ ಯಾವಾಗ ಎತ್ತಿನೊಳೆ ನೀರು ಬರುತ್ತೆ ಅನ್ನೋದು ಎಲ್ಲರೂ ಕೇಳೋ ಪ್ರಶ್ನೆ. ಅದು ಯಾವಾಗ ಆಗುತ್ತೆ ಸರ್? ಈಗ ಟ್ರಯಲ್ ರನ್ನಿಂಗ್ ನಾವು ಚಾಲನೆ ನೀಡಿದೆ. ಈಗ ಪ್ರಾಯೋಗಿಕವಾಗಿ VR1 ಹತ್ರ ಇವತ್ತು ನಮ್ಮ DCM ಸಾಹೇಬ್ ಸೂಚನೆಯಂತೆ ಟ್ರಯಲ್ ರನ್ನು ಮಾಡಿದ್ದೀವಿ. ಈಗ DC1 ಇಂದ DC3ಗೆ ಈಗ ನೀರು ಹೋಗ್ತಾ ಇದೆ. ಇನ್ನು 20 ನಿಮಿಷಕ್ಕೆ ಅಲ್ಲಿ ರೀಚ್ ಆಗುತ್ತೆ. ನಾವು ಅಲ್ಲಿ ಹೋಗ್ಬಿಟ್ಟು DC3 ಟು DC4 ಅಲ್ಲಿ ಸ್ವಿಚ್ ಆನ್ ಮಾಡ್ತೀವಿ. ಆ ನೀರನ್ನು ತಲುಪುತ್ತೆ. 42 ಕಿಲೋಮೀಟ್ರು ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಐದಳ್ಳ ಕಾವಲು ಅಂತ ಗುಡ್ಡ ಬರುತ್ತೆ. ಅಲ್ಲಿವರೆಗೂ ಕೆನಾಲು ಥ್ರೂ ಇದೆ. ಅಲ್ಲಿ ನೀರು ಹೋಗುತ್ತೆ. ಈಗ ಇನ್ 6 ಅವರ್ಸಲ್ಲಿ ಎಷ್ಟು TMC ಅಂದರೆ ನೀರಿನ ಪ್ರಮಾಣ ಎಷ್ಟು? ಈಗ ನಾವು 14 ಕ್ಯುಮೆಕ್ಸ್ 14 ಕ್ಯುಮೆಕ್ಸ್ ನಾವು ನೀರನ್ನ DC3ಇಂದ ನಾಲೆಗೆ ಬಿಡ್ತೀವಿ ನಾವು. ಮತ್ತು ಈಗ ಸಹಜವಾಗಿರುವಂಥದ್ದು 24 TMC ನಿಮ್ಮ ಗೋಲ್ ಇದ್ದಿದ್ದು ಇಲ್ಲಿ ಯೋಜನೆ ಶುರು ಮಾಡಬೇಕಾದ್ರೆ. ಸಹಜವಾಗಿ ಅಷ್ಟು ಸಿಗಲ್ಲ ಅನ್ನೋದು ಒಂದು ಇದು. ಮತ್ತು ಬಹುಶಃ 21 TMC ತನಕ ರೀಚ್ ಆಗಿದೆ. ಈ ಕುಡಿಯೋದಕ್ಕೆ ಎಷ್ಟು ಬೇಕು? ಆ 24 TMCಲಿ ಅಲಾಟ್ಮೆಂಟ್ ಯಾವ್ದು ಅಂದರೆ ಕುಡಿಯೋಕ್ಕಾಗಿ ಮಾಡಿದ್ದು ಯಾವುದು, ಅಥವಾ ಇಲ್ಲಿ ಈಗ ಮಳೆ ಬಂದಿದೆ, ಈ ಸತಿ ಸಾಕಷ್ಟು ಮಳೆ ಆಗಿದೆ, ಈಗ ನೀವು ಬಂದಿದ್ದೀರ ಸ್ಥಳಕ್ಕೆ, ಈಗ ಎಷ್ಟು ಸಿಕ್ಕುತ್ತೆ? ಈಗ ಒಂದು ಮಾಧ್ಯಮದ ಮೂಲಕ ನಾನೊಬ್ಬ ಹಿರಿಯ ಅಧಿಕಾರಿಯಾಗಿ ಸಾರ್ವಜನಿಕರಲ್ಲಿ ಒಂದು ವಿಷಯ ತಿಳೋಕ್ಕೆ ಇಟ್ಪಡ್ತಾಯಿದ್ದೀನಿ. ಈ ಯೋಜನೆ ನಮ್ಮ ಹಿರಿಯರು ತುಂಬ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಯಾವುದೇ ಆತಂಕ ಬೇಡ, 24 TMC ನೀರು ಸಿಗುತ್ತೆ. ನಾನು ಬಂದು 1 ವರ್ಷ ಆಯಿತು, ಇಲ್ಲಿ ನೋಡಿದ್ದೀನಿ. 15 ದಿವಸದಿಂದ ಸುರಿದಿರ್ತಕ್ಕಂಥ ಮಳೆಯಲ್ಲಿ ಈಗಾಗಲೇ 10.23 TMC ನೀರು ಹೋಗಿದೆ. ನಮ್ಮ ವಾಟರ್ ಅವೈಲಬಿಲಿಟಿ ನಮ್ಮ ವರ್ಣದೇವನ ಮೇಲೆ ಡಿಪೆಂಡ್ ಆಗಿದೆ. ಇಲ್ಲಿವರೆಗೂ ನಾವು ಗೇಜು ನಮ್ಮ ಪ್ರಕಾರ ರೀಡ್ ಮಾಡಿದ್ದೀವಿ. ಮಿನಿಮಮ್ 19 TMC, ಮ್ಯಾಕ್ಸಿಮಮ್ 22 TMCವರೆಗೂ ಬಂದಿದೆ. ಇವತ್ತು ಇದೇ ಥರ ಮಳೆ ಬಂದರೆ ಈ ಸರಿ 30 TMC ನೀರು ಹರಿದೋಗೋದು ಅವೈಲಬಿಲಿಟಿಗೆ ಯಾವುದೇ ಅನುಮಾನ ಬೇಡ. ನಾವು ಯೋಜನೆನ ಡಿಸೈನ್ ಮಾಡಿರೋದು ಟೋಟಲ್ಲು 24 TMC ನೀರು ಮೇಲೆ ಎತ್ತೋದು. ಅದರಲ್ಲಿ 14 TMC ಕುಡಿಯೋ ನೀರಿಗೆ 7 ಜಿಲ್ಲೆಗಳಿಗೆ, ಯಾವುದು ಕೋಲಾರ, ಚಿಕ್ಕಬಳ್ಳಾಪುರ, ಗ್ರಾಮಾಂತರ, ರಾಮನಗರ, ಬೆಂಗಳೂರು ಸಿಟಿನೂ ಸೇರಿ ನಮ್ಮ ತುಮಕೂರು, ಪಾಟಪಾಸನ, ಅರಸೀಕೆರೆಗೆ. ಅದರಲ್ಲಿ 14 TMC ಕುಡಿಯೋ ನೀರಿಗೆ. ಇನ್ನು 527 ಕೆರೆ ತುಂಬೋದಕ್ಕೆ 10 TMC ನಾವು ಅಲೊಕೇಶನ್ ಮಾಡಿದ್ದೀವಿ. ಕುಡಿಯೋ ನೀರಿಗೆ 14 TMC ಅಂತೂ ಅನುಮಾನನೇ ಇಟ್ಕೋಬೇಡಿ, ನೀರಿದೆ. ನಾವು ಎತ್ತಿ ತೋರಿಸ್ತೀವಿ. ಅಂತಿಮವಾಗಿದೆ ಎಷ್ಟು, ಯಾವಾಗ ಮುಗಿಯುತ್ತೆ ಯೋಜನೆ ಸಂಪೂರ್ಣವಾಗಿ? ಈಗ ನಮಗೆ ಸರ್ಕಾರದಿಂದ ಸೂಚನೆ ಇದೆ. ವಿಶೇಷವಾಗಿ ನಮ್ಮ ಉಪಮುಖ್ಯಮಂತ್ರಿಗಳು 31/3/2027ಕ್ಕೆ ಸಂಪೂರ್ಣ ಯೋಜನೆಯನ್ನು ಮುಗಿಸಿ ನಾವು ಬರಪೀಡಿತ ಪ್ರದೇಶ ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಟೈಲ್ ಎಂಡ್ಗೆ ನೀರು ಕೊಡಲೇಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ನಾವು ಅಚೀವ್ ಮಾಡ್ತೀವಿ ಅಂತ ನಮ್ಗೆ ಆತ್ಮವಿಶ್ವಾಸ ಇದೆ. ನೋಡ್ಬೋದು, ಇದು ಎತ್ತಿನಹೊಳೆ ಯೋಜನೆಯ MD ಸಣ್ಣ ಚಿತ್ತಯ್ಯ ಅವರ ಮಾತು. 27ನೇ ಇಸ್ವಿ ಹೊತ್ತಿಗೆ ಈಗಾಗಲೇ ಟ್ರಯಲ್ ರನ್ ಶುರು ಮಾಡಿವಿ. ಪ್ರಾಥಮಿಕ ಹಂತವಾಗಿ ಎತ್ತಿನಹೊಳೆ ನೀರನ್ನು ಸಾಗಿಸುವಂಥ ಕೆಲಸವನ್ನು ಆಗಿದೆ. 27ನೇ ಇಸ್ವಿ ಹೊತ್ತಿಗೆ ಸಂಪೂರ್ಣ ಯೋಜನೆ ಅಂದರೆ 7 ಜಿಲ್ಲೆಗಳಿಗೆ ನೀರನ್ನು ಒದಗಿಸ್ತೀವಿ. ಜೊತೆಗೆ ಕುಡಿಯೋ ನೀರು 14 TMC ಬೇಕಾಗಿರುವಂಥದ್ದು. ಆ ಕುಡಿಯೋ ನೀರಿಗೆ ಬೇಕಾದಂಥ 14 TMC ನೀರು ಸಿಗುತ್ತೆ ಅನ್ನುವ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಒಂಚೂರು ಹಿಂದೆ ನಿಂತ್ಕೊಂಡು ರೆಡಿ ಸರ್, ಸ್ವಿಚ್ ಆನ್ ಮಾಡಿ ಸರ್. सर सर काउंटर स्टार्ट करेंगे क्या?
ಬನ್ನಿ ಶಂಕರ್ ಸಾಹೇಬ್ರೆ. ಬನ್ನಿ ಬನ್ನಿ. ಒಂಚೂರು ಆ ಕಡೆ ಕೊಂಡೆ 4, 3, 2, 1, ಸ್ಟಾರ್ಟ್. ಸರ್ ಒಂಚೂರು ಈ ಕಡೆ ಸರ್ ಸೈಡಿಂದ ಸರ್ ಹಲೋ ಸೈಡಿಂದ ಹಿಂದೆ ನೀವು ಆ ಕಡೆ ತಿರ್ಕೊಂಡ್ರೆ ಏನು ಕಾಣೋದಿಲ್ಲ ಆ ಕಡೆ. ಇಲ್ಲ ಆಗಿದ್ರೆ ಡಾಕ್ಯುಮೆಂಟ್ ಇದ್ರೆ ಮಾಡ್ಕೊಂಡು 3 ಗಂಟೆ ಈಗ ಟೈಮ್ ಎಷ್ಟು ಲೇಟ್ ಆಗುತ್ತೆ ಅನ್ನೋದು ಗಾಡಿ ಕಾಟ ಆದರೆ ಡೈಲಿ ನಾವು ಮಳೆ ಅಲ್ವಾ ಡೈಲಿ ಎಲ್ಲೆಲ್ಲೋ ಹೋಗ್ತೀವಿ. ಇಂಪೋರ್ಟಿಂಗ್ ಕಟ್ಬಿಟ್ಟಿದ್ದೀನಿ, ಇನ್ನೂ ಹಿಂದೆಗಡೆ ತಳ್ಳಿಬಿಟ್ಟಿದ್ದೀನಿ ಅಂದರೆ ಇನ್ನೊಂದು ಅರ್ಧ TMಗೆ ನಮಗೆ ಪಂಪ್ ಮಾಡೋಕ್ಕೆ ಈಸಿ ಆಗೋದಲ್ಲ. ಈ ಬಂದು ಎಲ್ಲಿ ಹಾಕಿದ್ರೆ ಸಾಕಾಗಿತ್ತು ಅವಾಗ. ಈಗ TV ನೋಡ ಹೌದು ಸರ್. ಪರವೆಲ್ಲ ಬಿಟ್ಟು
ಇಲ್ಲೇ ಮೇಂಟೈನ್ ಮಾಡಿ ಸರ್ ಒಂಚೂರಿಂದ ಹೇಳಿ. ಅವಾಗ ಇದು ಸ್ಲೈಡ್ ಆಗ್ತಾ ಇರಲಿಲ್ಲ. ಅಟ್ಲೀಸ್ಟ್ ನೋಡಪ್ಪ 20% ಅಲ್ಲಿಂದ ಅಲ್ಲಿವರೆಗೂ ಅದನ್ನು ಪ್ಯಾರಾಪೆಟ್ ಆದರೂ ರೈಸ್ ಆಗಲಿ, ಇಲ್ಲ ಡ್ರಿಲ್ ಆದರೂ ಆಗಲಿ. ಎಷ್ಟು ಸೇರಿಸ್ಕೊಂಡು ಇದು ಮೊನ್ನೆ ಮಾಡಿರೋದು ಬಂದಾಗ ಆಗಿದೆ. ತಾವು ಲಾಸ್ಟ್ ಟೈಮ್ ಬಂದಾಗ ಹಿಂದೆ ಬಂದು ಡೀಪನ್ ಮಾಡಿ ನಮ್ಮದೇ ಅಲ್ವೇನ್ರಿ ಇದು, ಅದ್ರದ್ದು ಪಾಂಡ್ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು. ಎಷ್ಟು ಡೀಪ್ ಮಾಡ್ತಾರೆ ನಿಮಗೆ ಒಳ್ಳೇದಲ್ಲ. ಹೌದು ನೋಡ್ಬಿಟ್ಟು